ಸ್ನೇಹಿತರೆ, ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಮರಳಿ ಸ್ವಾಗತ. ನಾನು ನಿಮ್ಮ ಪ್ರಜ್ವಲ್ ನಾಯಕ್. ಸ್ನೇಹಿತರೆ, ಬಜಾಜ್ ಕಂಪನಿಯು ಮೂಲತಃ ನಮ್ಮ ಭಾರತ ದೇಶದ ಕಂಪನಿಯಾಗಿರುವಂಥದ್ದು. ಈ ಒಂದು ಕಂಪನಿಯನ್ನು ಜಮ್ಲಾಲ್ ಬಜಾಜ್ ಅವರು 1926ರಲ್ಲಿ ಸ್ಥಾಪನೆ ಮಾಡಿರುತ್ತಾರೆ. ನಂತರ ಅಂದರೆ ಈಗ ಈ ಒಂದು ಕಂಪನಿಯು ಬಜಾಜ್ ಫ್ಯಾಮಿಲಿಯವರು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಈ ಒಂದು ಬಜಾಜ್ ಕಂಪನಿಯು 2 ವೀಲರ್ ಮತ್ತು 3 ವೀಲರ್ಗಳನ್ನಷ್ಟೇ ತಯಾರು ಮಾಡೋದು ಸ್ನೇಹಿತರೆ. ಹಾಗೂ ಅಪ್ಡೇಟೆಡ್ ವರ್ಷನ್ ಆಗಿ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಸಹ ಲಾಂಚ್ ಮಾಡ್ತಾ ಇದೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬಜಾಜ್ ಕಂಪನಿಯು ರೀಸೆಂಟಾಗಿ ಲಾಂಚ್ ಮಾಡಿರುವ ಬಜಾಜ್ ಗೋಗೋ P7012 ಆಟೋ ರಿಕ್ಷಾದಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಹಾಗೂ ಯಾವ ಬೆಲೆಗೆ ಲಾಂಚ್ ಆಗಿದೆ ಹಾಗೂ ಈ ಆಟೋ ರಿಕ್ಷಾದ ಇನ್ನಿತರ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಈ ಒಂದು ಆಟೋ 3 ಬಗೆಯ ಕಲರ್ಸ್ ಕಾಂಬಿನೇಷನಲ್ಲಿ ಸಿಗ್ತಾ ಇರುವಂಥದ್ದು. ವೈಟ್ ಮತ್ತು ಬ್ಲೂ, ಕಂಪ್ಲೀಟ್ ಬ್ಲೂ, ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ. ಸ್ನೇಹಿತರೆ, ಈ ಒಂದು ಆಟೋ ರಿಕ್ಷಾದ ಫ್ರಂಟ್ನ ಕಡೆ ನೋಡೋದಾದರೆ ಈ ರೀತಿಯಾದ ವ್ಯಾಂಡ್ ಶೀಲ್ಡ್ ಸಿಗ್ತಾ ಇರುವಂಥದ್ದು ಹಾಗೂ ಸಿಂಗಲ್ ವೈಪರ್ ಜೊತೆ ಬ್ಲೇಡ್ ಸೆಟಪ್ ಸಿಗ್ತಾ ಇರುವಂಥದ್ದು ಹಾಗೂ ನಂಬರ್ ಪ್ಲೇಟ್ನ ಕೆಳಗಡೆ ಬಜಾಜ್ ಗೋಗೋ ಲೋಗೋ ಇರುವಂಥದ್ದು ಹಾಗೂ ಇದರ ಹೆಡ್ಲೈಟ್ನ ಕಡೆ ನೋಡೋದಾದರೆ LED ಹೆಡ್ಲ್ಯಾಂಪ್ಸ್ ಸ್ಟೈಲಿಶ್ ಲುಕ್ಸಲ್ಲಿ ಸಿಗ್ತಾ ಇರುವಂಥದ್ದು. ಇಲೆಕ್ಟ್ರಿಕ್ ಗಾಡಿಗಳಲ್ಲಿ LED ಹೆಡ್ಲೈಟ್ ಕೊಡಲು ಕಾರಣವೆಂದರೆ ಈ ಒಂದು LED ಹೆಡ್ಲೈಟ್ಗಳು ಕಡಿಮೆ ಬ್ಯಾಟರಿ ಪವರನ್ನು ಉಪಯೋಗಿಸಿಕೊಂಡು ಹೆಚ್ಚಿನ ಫೋಕಸನ್ನು ನೀಡುತ್ತವೆ. ಹಾಗಾಗಿ ಇಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಿ LED ಹೆಡ್ಲ್ಯಾಂಪ್ಸ್ಗಳು ಬಿಡ್ತಾ ಇರುವಂಥದ್ದು ಹಾಗೂ ಟರ್ನ್ ಇಂಡಿಕೇಟರ್ ಸಹ LED ಸೆಟಪ್ಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೂ ಮಡ್ಗಡ್ನ ಮೇಲೆ ಅಂದರೆ ಮಡ್ಗಡ್ನ ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ರಂಧ್ರಗಳನ್ನು ಬಿಟ್ಟು ಇದರಿಂದ ಪಾಸಾದ ಏರ್ ಬ್ಯಾಟ್ರಿ ಬಾಕ್ಸ್ ಒಳಗಡೆ ಹೋಗಿ ಬ್ಯಾಟ್ರಿ ಹೀಟ್ ಆಗದಂತೆ ನೋಡಿಕೊಳ್ಳುವ ಹಾಗೆ ಕೂಲಿಂಗ್ ಸೆಟಪ್ ಮಾಡಿರುವಂಥದ್ದು ಹಾಗೂ ಇದರಲ್ಲಿ ಮೆಟಾಲಿಕ್ ಮಡ್ಗಡ್ ಸಿಗ್ತಾ ಇರುವಂಥದ್ದು. 125/80 ಸೆಕ್ಷನ್ ವೀಲ್ ಜೊತೆ ವೀಲ್ ಕವರ್ಗಳು ಸಹ ಸಿಗ್ತಾ ಇರುವಂಥದ್ದು ಹಾಗೂ 3 ವೀಲ್ಗಳಲ್ಲಿ ಡ್ರಮ್ ಬ್ರೇಕ್ ಸಿಗ್ತಾ ಇರುವಂಥದ್ದು ಹಾಗೂ ಸೈಡ್ಸಲ್ಲಿ ನೋಡೋದಾದರೆ ಮ್ಯಾನ್ಯುವಲಿ ಅಡ್ಜಸ್ಟೇಬಲ್ ಮಿರರ್ಗಳು ಸಿಗ್ತಾ ಇರುವಂಥದ್ದು ಹಾಗೂ ಹಿಂದಿನ ಟೈರ್ನ ಸ್ವಲ್ಪ ಮೇಲ್ಭಾಗದಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಟ್ಟಿರುವಂಥದ್ದು ಹಾಗೂ ಹೆಚ್ಚು ಕಡಿಮೆ 5.5 ಗಂಟೆಯಲ್ಲಿ ಫುಲ್ಲಿ ಚಾರ್ಜ್ ಆಗುವಂಥದ್ದು. ಸ್ನೇಹಿತರೆ, ಮೈಲೇಜ್ನ ಬಗ್ಗೆ ಮುಂದೆ ತಿಳಿಸ್ತೇನೆ ಹಾಗೂ MRF ಟೈರ್ಗಳು ಜೊತೆ ವೀಲ್ ಕವರ್ ಮತ್ತು ವೀಲ್ ಕವರ್ನ ಮೇಲೆ ಗೋಗೋ ಲೋಗೋ ಇರುವಂಥದ್ದು ಹಾಗೂ ಪ್ಯಾಸೆಂಜರ್ ಕಂಫರ್ಟೇಬಲ್ಗೋಸ್ಕರ ಟ್ರಾನ್ಸ್ಪರೆಂಟ್ ಶೀಟ್ ಸಿಗ್ತಾ ಇರುವಂಥದ್ದು ಹಾಗೂ ಸ್ನೇಹಿತರೆ, ಇದು ಇಲೆಕ್ಟ್ರಿಕ್ ಆಟೋ ಆಗಿದ್ದರಿಂದ ನೀರಿಗೆ ಇಳಿಸುವಾಗ ಯೋಚನೆ ಮಾಡ್ತೀರಾ. ಆ ಒಂದು ಭಯ ಬೇಡ ಸ್ನೇಹಿತರೆ, ಏಕೆಂದರೆ ಇದರಲ್ಲಿ 300 mm ವಾಟರ್ ಬೀಡಿಂಗ್ ಕೆಪಾಸಿಟಿಯೊಂದಿಗೆ ಸಿಗ್ತಾ ಇರುವಂಥದ್ದು ಹಾಗೂ ಹಿಂಬದಿಯಲ್ಲಿ ಓಪನೇಬಲ್ ಫ್ಲ್ಯಾಪ್ ಸಿಗ್ತಾ ಇರುವಂಥದ್ದು ಹಾಗೂ ಡ್ರೈವರ್ ರಿವರ್ಸ್ ಡ್ರೈವ್ ಮಾಡಲು ಈಸಿ ಆಗಲೆಂದು ಹಿಂಬದಿಯಲ್ಲೂ ಸಹ ಒಂದು ಟ್ರಾನ್ಸ್ಪರೆಂಟ್ ಶೀಟ್ ಇಟ್ಟಿರುವಂಥದ್ದು ಹಾಗೂ ಓಪನೇಬಲ್ ಗೇಟ್ ಜೊತೆ ಹಿಂಬದಿಯಲ್ಲಿ ಹೆಚ್ಚಿನ ಸೈಜಲ್ಲಿ ಕಾರ್ಗೋ ಸ್ಪೇಸ್ ನೀಡಿರುವಂಥದ್ದು ಹಾಗೂ ಇದರಲ್ಲಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಗಳು ಸಹ ನೀಡಿರುವಂಥದ್ದು ಸ್ನೇಹಿತರೆ. ಹಾಗೂ ಇಂಟೀರಿಯರ್ನ ಕಡೆ ನೋಡೋದಾದರೆ ಇಂಟೀರಿಯರಲ್ಲೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಸ್ಪೇಸ್ ಸಿಗ್ತಾ ಇರುವಂಥದ್ದು. ಅಮೇಜಿಂಗ್ ಲುಕ್ಸಲ್ಲಿ ಸೀಟ್ಗಳು ಡಿಸೈನ್ನ ಜೊತೆ ಸಿಗ್ತಾ ಇರುವಂಥದ್ದು ಹಾಗೂ ಡ್ರೈವರ್ ಸೀಟ್ನ ಒಳಗಡೆ 12.1 kW ಬ್ಯಾಟ್ರಿ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೂ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದು 2 ಡಿಸ್ಪ್ಲೇ ಹೊಂದಿದ್ದು ಲೆಫ್ಟ್ ಸೈಡ್ನ ಡಿಸ್ಪ್ಲೇಯಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್, ಡಿಜಿಟಲ್ ಸ್ಪೀಡೋಮೀಟರ್ ಹಾಗೂ ಈಗಿರುವ ಚಾರ್ಜ್ಗೆ ಎಷ್ಟು ಮೈಲೇಜ್ ನೀಡುತ್ತೆ ಎಂಬೆಲ್ಲ ಮಾಹಿತಿ ಇರುವಂಥದ್ದು. ಸ್ನೇಹಿತರೆ, ಈ ಒಂದು ರಿಕ್ಷಾ ಫುಲ್ಲಿ ಚಾರ್ಜ್ಗೆ 250 km ಮೈಲೇಜ್ ನೀಡುವಂಥದ್ದು ಹಾಗೂ ರೈಟ್ ಸೈಡಲ್ಲಿ ಹೆಡ್ಲೈಟ್, ಬ್ಯಾಟರಿ ಹಾಗೂ ಹ್ಯಾಂಡ್ ಬ್ರೇಕ್ಗಳಂಥ ಡ್ರೈವರ್ ವಾರ್ನಿಂಗ್ ಇಂಡಿಕೇಷನ್ ಇರುವಂಥದ್ದು ಹಾಗೂ ಮೊಬೈಲ್ ಹೋಲ್ಡರ್ ಮತ್ತು ಚಾರ್ಜಿಂಗ್ ಪಾಯಿಂಟ್ಸ್ಗಳು ಸಹ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೂ ಹ್ಯಾಂಡಲ್ನ ರೈಟ್ ಸೈಡಲ್ಲಿ ವೈಪರ್ ಕಂಟ್ರೋಲ್, ಹೆಡ್ಲೈಟ್ ಕಂಟ್ರೋಲ್ ಮತ್ತು ಎಕ್ಸಲೇಟರ್ ಸಿಗ್ತಾ ಇರುವಂಥದ್ದು ಹಾಗೂ ಲೆಫ್ಟ್ ಸೈಡಲ್ಲಿ ರೈಡಿಂಗ್ ಮೋಡ್ ಬಟನ್ಸ್ಗಳು ಇರುವಂಥದ್ದು ಹಾಗೂ ಹಿಂಬದಿಯಲ್ಲಿ ಫೋಲ್ಡೇಬಲ್ ಸೀಟ್ಸ್ಗಳು ಇದರಲ್ಲಿ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಇಷ್ಟೆಲ್ಲ ಫೀಚರ್ಸ್ಗಳನ್ನು ಹೊಂದಿರುವ ಈ ಒಂದು ಆಟೋ ರಿಕ್ಷಾ ಬಂದು 3,83,000ಕ್ಕೆ ಕರ್ನಾಟಕದಲ್ಲಿ ಲಾಂಚ್ ಆಗಿರುವಂಥದ್ದು ಸ್ನೇಹಿತರೆ. ಇಷ್ಟೇ ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.